ಏನೇ ಬರಲಿ ಅಧಿಕಾರಿ ವರ್ಗಕ್ಕೆ ಅಧಿಕಾರಿ ವರ್ಗಕ್ಕೆ ಅಧಿಕಾರಿ ವರ್ಗಕ್ಕೆ ಅಧಿಕಾರಿ ವರ್ಗಕ್ಕೆ ಬೋರ್ಡ್ ಬರಲಿ ಸರ್ ಮಾತಾಡ್ತೀವಿ ಸಾಹೇಬ್ರೆ ಮಾತಾಡಬೇಕು ಕಲೆಕ್ಟ್ ಮಾಡಿ ಅಕ್ರಮ ಬಳಸ್ಕೊಳ್ತಾ ಇದ್ದೀರಾ ನೀವು ಏನು ಸಮಾಜಕ್ಕೆ ಬಳಸಬೇಕು ಆ ಥರ ಬಳಸ್ತಾ ಇಲ್ಲ ನಿಮ್ಮ ವಾಸ ಇಲ್ಲಿ ನಮ್ಮ ವಾಸನ ಇದೆ ಮೂಲ ಈರಿಂಗೇರಿ ವಾಸ 4 ಮೇಲೆ ಅಲ್ಲೋಡಿ ಸರ್ ಇದು 7 ಕೋಮು ಜನಾಂಗಕ್ಕೆ ಸೇರಬೇಕಾಗಿರೋದು ನಮಗೆ ಡಾಕ್ಯುಮೆಂಟ್ ಇದೆ ಏನು ಹೇಳ್ತೀರಿ ಇದಕ್ಕೆ ಸರ್ ಈಗ ಅಧ್ಯಕ್ಷಕ್ಕೆ ಬಂದರೆ ತಾತ ಮುತ್ತಾತನ ಕಾಲದಿಂದ ಇವ್ರು ಯಾರು ಇಲ್ಲಿ ತನಕ ಯಾರು ಬಂದಿಲ್ಲ ಇವ್ರು ತಾತೀರೋ ಇವ್ರು ಅಪ್ಪತೀರಾಗಲಿ ನಾವು ಹೊಂದಾಣಿಕೆ ಮೇಲೆ ಹಬ್ಬ ಹರಿದಿನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿ ತನಕ ಇವರು ಬಂದು ಕೈ ಮುಗಿತಾರೆ ನಾವು ಕೈ ಮುಗಿತೀವಿ ಪೂಜೆ ಪುನಸ್ಕಾರ ಇದು ನಮ್ಮ ಕಂಟ್ರೋಲಲ್ಲಿ ಮಾಧವಮ್ಮ ದೇವಸ್ಥಾನ ಟ್ರಸ್ಟ್ ಅಂತ ಇದೆ ಆ ಕಾಲದಿಂದ ಇವತ್ತಿಂದೆಲ್ಲ ಹೊಸತನ ಇದು ಈ ದೇವಸ್ಥಾನ ಮಳಿಗೆಗಳಿಗೂ ಕಂದಾಯ ಕಟ್ತಾ ಇದ್ದೀವಿ ಖಾತೆ ಇದೆ ಇದಕ್ಕೆ ತಕ್ಕಂಥ ಡಾಕ್ಯುಮೆಂಟ್ಸ್ ಇದೆ ನಗರ ಪಾಲಿಕೆಗೂ ಕೊಟ್ಟಿದ್ದೀವಿ ಇಲ್ಲೇ ನಗರ ಪಾಲಿಕೆ ಅಧಿಕಾರಿಗಳಿದ್ದಾರೆ ಗುಡಿ ದೇವಸ್ಥಾನ ಟ್ರಸ್ಟಲ್ಲಿದೆ ಇದು ಯಾವುದೇ ಜಮೀನು ಏನೂ ಇಲ್ಲ ಸಾಹೇಬ್ರೆ ಈಗ ಟ್ರಸ್ಟ್ ಮಾಡಿದ್ದೀರಿ ಇಲ್ಲ ಮೂಲದಿಂದ ಟ್ರಸ್ಟ್ ದೇವಸ್ಥಾನ ಅದೇ ಕೊಡ್ತೀನಿ ಡಾಕ್ಯುಮೆಂಟ್ಸ್ ಎಲ್ಲ ಕೊಡ್ತೀನಿ ನಿಮಗೆ ನಾನು ಅದೇ ಹೇಳಿದ್ದೀನಿ ಸಾಹೇಬ್ರಿಗೆ ಪ್ರತಿಯೊಂದು ಡಾಕ್ಯುಮೆಂಟ್ಸು ಕೊಡ್ತೀವಿ ಎರಡನ್ನೂ ಓದಿ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಏನಾದ್ರು ಇದ್ರೆ ಇವ್ರು ಹೇಳ್ತಾರದ ಆರೋಪಕ್ಕೆ ಏನು ಉತ್ತರ ಕೊಡ್ತೀವಿ ತಪ್ಪು ಸರ್ ಸುಳ್ಳು ಮಾಹಿತಿ ಅವ್ರದ್ದೆಲ್ಲ ಇಷ್ಟು ವರ್ಷ ಇವ್ರ ತಾತಿನ ಕಾಲದಲ್ಲಿ ಇಲ್ಲಿರೋ ಹೋರಾಟ ಇವತ್ತೇನು ಸರ್ ಇವತ್ತು ಗೊತ್ತಾಗಿದೆ ಸರ್ ನನಗೆ ಇವತ್ತು ಗೊತ್ತಾಗಿದೆ ಅಂದರೆ ನಾನು ಹೇಳೋದು ಇಷ್ಟನ್ನ ಪೂಜೆ ಪುನಸ್ಕ ಇವರು ಬರ್ತಾರೆ ಹಬ್ಬ ಮಾಡಿದ್ರೆ ಬರ್ತಾರೆ ಬಂದು ಕೈ ಮುಕ್ಕೊಂಡು ಹೋಗ್ತಾರೆ ಈಗ ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಕೈ ಮುಗಿತೀನಿ ಸ್ವಾಮಿ ನಂದು ಅನ್ನಕ್ಕದ ಪೂಜೆ ಮಾತಾಡ್ತಿರೋದು ಸಾಹೇಬ್ರೆ ನಮ್ದು ಸರ್ವೆ ನಂಬರು 50 ಅಂತ ಹೇಳ್ತಾರೆ ಇವರು 194 ಎಕರೆ ಏನೋ ಬರುತ್ತೆ ಪೂರ್ತಿ ಸರ್ವೆ ನಂಬರ್ ಹಳಿ ಅವ್ರದ್ದು ಎಲ್ಲಿ ಇದು ಸರ್ಕಾರಿ ಜಾಗ ಅಂತ ಐತೆ ಅದನ್ನ ಅವ್ರಿಗೆ ಅಲ್ತ್ಕೊಡಿ ಈ ಜಾಗ ನಮ್ಮ ನಿಮಿಷ ಕೇಳಿ ನೀವು ಅಲ್ಲಿ ಹೇಳಿ ಅದು ನಾವು ತೀರ್ಮಾನ ಮಾಡ್ತೀವಿ ಸರಿ ಸರ್ ಖಂಡಿತ ಕೇಳಿದಕ್ಕಷ್ಟೇ ಉತ್ತರ ಕೊಡಿ ಅವ್ರೇನು ಆರೋಪ ಮಾಡ್ತಾ ಇದ್ದಾರೆ ಈ ದೇವಸ್ಥಾನದಲ್ಲಿ ಏನು ಮಳಿಗೆ ದುಡ್ಡು ಬರ್ತದೆ ಇಲ್ಲ ಸುಳ್ಳು ಆಡಿಟ್ ಮಾಡಿಸಿ ಪರಿಪೂರ್ಣವಾಗಿ ಎಲ್ಲನೂ ಇಲ್ಲ ಯಾರಿಗೆ ಆನ್ಸರಬಲ್ ನೀವು ಯಾವುದಿಲ್ಲ ಸರ್ ನಾವು ಯಾರಿಗೆ ಉತ್ತರಾಧಿಕಾರಿಗಳು ಯಾರು ಉತ್ತರ ಜನಾಂಗಕ್ಕೆ ಕೊಡ್ತೀವಿ ಸರ್ ಈಗ ಅವ್ರ ಮನೆ ಇಲ್ಲಿ ವಾಸ ಇದ್ದಾರ ಬನ್ನಿ ಸರ್ ನೋಡಿ ಈಗ ನೀವು ಇದನ್ನ ಏನು ಮಾಡಬೇಕು ಅಂತ ಹೇಳ್ತಾರೆ ಸರ್ ನಾವೇನಿಲ್ಲ ಸರ್ ಇವ್ರು ಕೋಮಕ್ಕೆ ಸೇರ್ಬೇಕಾಗಿದೆ ನಮಗೆ ಬರಬೇಕಾದ್ರೆ ನಮ್ಗೆ ಸೇರಿಸ್ಬಿಡಿ ಸರ್ ನಮಗೆ ಅವ್ರದ್ದು ಏನು ಬೇಡ ಸರ್ ಅವ್ರು ಏನು ಮಾಡೋದು ಗೊತ್ತಿಲ್ಲ ಇವರಪ್ಪ ಅಂದ್ರೆ ನಮಗೂ ಗೊತ್ತಿಲ್ಲ ಸರ್ ನಮ್ಮಪ್ಪ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ ಸರ್ ಇವ್ರು ಕೋಮಕ್ಕೆ ಬರಬೇಕಾಗಿರೋದು ನಮ್ಮ ಕೋಮಿಗೆ ನೀವು ಬಿಟ್ಕೊಡ್ತಾರೆ ದೇವಸ್ಥಾನ ದುಡ್ಡು ಏನಕ್ಕೆ ಬಳಸ್ಕೊಳ್ತೇವೆ ಅಭಿವೃದ್ಧಿಗೆ ಜಾತ್ರೆ ಮತ್ತೆ ಕಂದಾಯ ಜಾತ್ರೆ ಮಾಡಿಸ್ತೀವಿ ಯಾವುದು ಸರ್ ಟೋಟಲು ನಮಗೆ ಆಮೇಲೆ ಇನ್ನೊಂದು ಒಂದು ಮಳಿಗೆಗೆ 3,500,000 4,50,000 ಅನ್ಕೊಳ್ಳಿ ಎಷ್ಟು ಇನ್ನು ಮಿಕ್ಕದವರೆಲ್ಲ ಬಾಡಿಗೆ ಕೊಡದೆ ಸ್ವಲ್ಪ ಸತಾಯಿಸ್ತಾರೆ ಎಲ್ಲ ಒಟ್ಟು 5 ಮಳಿಗೆ ಬಾಡಿಗೆ ಬರ್ತಾನೆ ಇಲ್ಲ ಸರ್ ಇವರು ವರ್ಷದಿಂದ ನಾವು ಕೊಡಲ್ಲ ಅಂತ ಕೇಸ್ ಹಾಕಿದ್ದಾರೆ ಸರ್ ಇನ್ನಿಬ್ರು 2 ವರ್ಷ ಆಗೈತೆ ನೀವು ಹೇಳ್ತಾರೆ ಸರ್ ಈ ದುಡ್ಡನ್ನ ಇವರು ದುರುಪಯೋಗ ಮಾಡಿದ್ದಾರೆ ಏನು ಇವತ್ತಿನ ದಿನ ಒಂದು ದಿಢೀರ್ ಪ್ರತಿಭಟನೆ ಹಮ್ಮಿಕೊಳ್ಳಲಿಕ್ಕೆ ಕಾರಣ ಏನಪ್ಪ ಅಂತಂದರೆ ಮೈಸೂರು ಬೆಂಗಳೂರು ಹೆದ್ದಾರಿನಲ್ಲಿರ್ತಕ್ಕಂಥ ಒಂದು ಮಹಾದೇವಮ್ಮ ದೇವಸ್ಥಾನ ಇದ್ರ ಪಕ್ಕದಲ್ಲಿ ಅತಿಕ್ರಮಣವಾಗಿ ಒಂದು 7 ಕೋಮಿಗೆ ಸೇರಬೇಕಾದಂಥ ಒಂದು ಜಾಗನ ಒಬ್ಬ ವ್ಯಕ್ತಿ ತನ್ನ ಆಸ್ತಿ ಇದು ನಮ್ಮ ಪಿತ್ರಾಜಿತ ಆಸ್ತಿ ಅಂಥೇಳಿ ಅದಕ್ಕೆ ಖಾತೆ ಇದೆ ಕಂದಾಯ ಕಟ್ಟಿದ್ದೀವಿ ನಾವು ನಮ್ಮದು ಪ್ರಾಪರ್ಟಿ ಅಂಥೇಳಿ ಒಂದು ಗೊಂದಲವನ್ನು ಉತ್ಪತ್ತಿ ಮಾಡಿದರೆ ನಾವು ಅದಕ್ಕೆ ಒಂದು ಲೀಗಲಿ ನಗರ ಮಾಪನ ಇಲಾಖೆ ಏನು ಒಂದು ಸರ್ವೆ ಡಿಪಾರ್ಟ್ಮೆಂಟ್ ಇದೆ ಅವ್ರಿಗೂ ಕೂಡ ಒಂದು ಲೆಟ್ರನ್ನು ನೀಡಿದೋ ಗಾಂಧಿನಗರದ ವತಿಯಿಂದ
ಆ ಒಂದು ಲೆಟ್ರ್ ಆದೇಶದ ಮೇರೆಗೆ ಈ ದಿನ ಸರ್ವೆ ಮಾಡೋಕ್ಕೆ ಬಂದಿದ್ದಾರೆ. ಸರ್ವೆ ಮಾಡೋಕ್ಕೆ ಬಂದಂಥ ಅಧಿಕಾರಿಗೆ ಯಾವುದೇ ಕಾರಣಕ್ಕೂ ನಾವು ಮಾಡೋಕ್ಕೆ ಬಿಡಲ್ಲ. ಇಲ್ಲಿ ಸರ್ವೆ ಮಾಡಿದ್ರೆ ನಾವು ಅಲ್ಲೋಲ ಕಲ್ಲೋಲ ಆಗುತ್ತೆ, ನಾವು ಗಲಾಟೆ ಮಾಡ್ತೀವಿ ಹಾಗೆ ಹೀಗೆ ಅಂತೇಳಿ ಸರ್ಕಾರಿ ಅಧಿಕಾರಿಗೆ ಧಮಕಿ ಹಾಕಿದ್ದು ಅಲ್ಲದೆ ನಮ್ಮ ಏನೊಂದು ಪರಿಶಿಷ್ಟ ಜನಾಂಗದಿಂದ ಒಂದು ಮನವಿಯನ್ನು ಸಲ್ಲಿಸಿದ್ದು, ಆ ಮನವಿಯನ್ನು ಕೂಡ ಒಂದು ತಿರಸ್ಕಾರವನ್ನು ಮಾಡಿ ಇಷ್ಟೊತ್ತಾದ್ರೂ ಕೂಡ ಸಮಯ ಬೆಳಗ್ಗೆ ಬಂದಂಥವ್ರು 11 ಗಂಟೆಗೆ ಬಂದಂಥವ್ರು ಸಂಜೆ 4:15 5 ಗಂಟೆ ಆದ್ರೂ ಕೂಡ ಇಲ್ಲಿ ಗಂಟೆ ಸರ್ವೆ ಮಾಡ್ತಾಯಿಲ್ಲ. ಕೇಳಿದ್ರೆ ಕಾರ್ಪೊರೇಷನ್ ಅವರು ಇವರು ಸರ್ವೆ ಅವ್ರ ಮೇಲೆ ಹೇಳ್ತಾರೆ, ಸರ್ವೆ ಅವರು ಮಹಾನಗರ ಪಾಲಿಕೆ ಮೇಲೆ ಒಬ್ಬರ ಮೇಲೊಬ್ಬರು ಕಾಲು ಎಳ್ಕೊಂಡು ಇಲ್ಲಿ ಗೊಂದಲವನ್ನು ಉತ್ಪತ್ತಿ ಮಾಡಿದ್ದಾರೆ. ನಾವು ಶ್ರೀನಿವಾಸ್ ಅಂತ ವೀರನಗೆರೆ ಮೂಲ ನಿವಾಸಿಗಳು. ಇದು ನಮ್ಮ ವೀರನಗೆರೆ ಆಸ್ತಿ ಇದು. ಮತ್ತು ಇದು ಕೆಲವರು ಈಗ ನಮ್ಮದು ಅಂತ ತಾತ ಮುತ್ತಾತನ ಕಾಲದಿಂದ ಯಾರು ಇಲ್ದಿರೋರು ಇವತ್ತು ಸೃಷ್ಟಿಯಾಗವ್ರೆ. ಇದಕ್ಕೆ ದಾಖಲಾತಿಗಳು ತಾತ ಮುತ್ತಾತನ ಕಾಲದಿಂದನೂ ನೋಡಿ, ಮಹಾದೇವಮ್ಮನ ದೇವಸ್ಥಾನ ಟ್ರಸ್ಟ್ ಅಂತ ಇರೋದು ಯಾವುದೇ ವ್ಯಕ್ತಿ ಒಬ್ಬ ವ್ಯಕ್ತಿ ಹೆಸರಲ್ಲಿ ಏನೂ ಇಲ್ಲ ಇದು. ಅದಕ್ಕೆ ತಕ್ಕಂಥ ಭೂ ದಾಖಲೆಗಳಿದೆ ನಮ್ಮ ಹತ್ರ. ಭೂಮಾಪನ ಇಲಾಖೆಯವ್ರು ಕೊಡೋದು ಸುಮ್ಮನೆ ಯಾರಿಗೂ ಕೊಡೋಲ್ಲ. ಡಾಕ್ಯುಮೆಂಟ್ಸ್ ಇದ್ದರೆ ಮಾತ್ರ ಕೊಡೋಕ್ಕಾಗದಂಥದ್ದು. ಕೆಲವೊಂದು ಡಾಕ್ಯುಮೆಂಟ್ಸ್ ಎಲ್ಲ ಇಲ್ಲಿ ನಮ್ಮ ಹತ್ರ ಇದೆ. ಈಗ ಅವ್ರು ಏನು ಹೇಳೋರೆ ಅದೆಲ್ಲ ಸುಳ್ಳು ಮಾಹಿತಿ. ಮತ್ತು ಅವ್ರೊಂದು 5 ರೂಪಾಯಿ 10 ರೂಪಾಯಿದೊಂದು ಚಾಪ ಕಾಗದದಲ್ಲಿ ಮೋಡಿ ಅಕ್ಷರದಲ್ಲಿ ಬರ್ಸ್ಕೊಂಡು ಒಂದು ಬಿಕ್ಲಮ್ ಹತ್ರ ಸೀಲು ಸೈನ್ ಹಾಕ್ಸ್ಕೊಂಡವ್ರು. ಏನಂತ, ನಾವು ಇಲ್ಲೇ ಇದ್ದು ದೂರನಗರ ಅಂತಿದೆ, ಆ ಏರಿಯಾದಲ್ಲಿದ್ದೋ ಚರ್ಚು, ನಮ್ಮ ಚರ್ಚಲ್ಲಿದ್ದ ಜಾಗದಲ್ಲಿದ್ದವ್ರು ನಾವು. ಅದು ಪ್ಲೇಗ್ ಬಂದಾಗ ನಾವು ಅಲ್ಲಿ ಹೊಟ್ಟೋದ್ವಿ, ಪ್ಲೇಗ್ ಬಂದಾಗ ಹೋದ್ವಿ. ಆಯಿತು, ಪ್ಲೇಗ್ ಬಂದು ಹೋದ್ಮೇಲೆ ಪ್ಲೇಗ್ ಹುಷಾರಾದ್ಮೇಲೆ ಬರ್ಬೋದಾಗಿತ್ತು ಅವರು. ಯಾಕೆ ಬರಲಿಲ್ಲ? ಚರ್ಚ್ ಜಾಗ ಅವ್ರದ್ದೆಲ್ಲ. ನಮ್ಮ ವೀರನಗೆರೆ ಪಾಳ್ಯಗಾರರು ಅವತ್ತಿನ ಕಾಲದಲ್ಲಿ ಇವತ್ತು ಮಾಸ್ತಿಗಲ್ ವೀರಗಲ್ ತಂದು ಮಡಗವ್ರೆ. ನಮ್ಮ ಹಿರೀಕರು ಏನಕ್ಕೆ ತಂದು ಮಡಗಿದ್ರು? ನಮ್ಮದು ಜಾಗನ ಉದ್ದೇಶಕ್ಕೆ ತರ್ಕ ಮಡಗಿದ್ರು. ಸರ್ಕಾರಿ ಜಾಗನೋ ಇನ್ನೊಬ್ಬರ ಜಾಗನೋ ಅಂತ ತಂದು ಮಡಗಿಲ್ಲ. ಇವತ್ತು ಇರೋದು ಪಾಳ್ಯಗಾರರು ಮಾಸ್ತಿಗಲ್ ವೀರಗಲ್. ಅವತ್ತು ಯುದ್ಧ ಪ್ರಿಯಪಟ್ಟಣ ಕಾಳಗ ಇರ್ಬೋದು, ಕೆಸರೆ ಕಾಳಗ ಇರ್ಬೋದು, ಮಹಾರಾಜರ ಜೊತೆ ಒಡನಾಟ ಇಟ್ಕೊಂಡು ಯುದ್ಧದಲ್ಲಿ ಗೆದ್ದಾಗ ನಿಮ್ಗೇನು ಬೇಕು ಅಂದಾಗ ಮಿಡ್ಲು, ಇವತ್ತೇನೋ ಮಿಡ್ಲು ಚಿನ್ನದ ಅದು ಇದು ಹೇಳ್ತಾರೆ. ಅವತ್ತಿನ ಕಾಲದಲ್ಲಿ ವೀರಗಲ್ಲೇ ಮಿಡ್ಲು ಹೋಗಿತ್ತು ನಮ್ಮವ್ರಿಗೆ. ಅದೆಲ್ಲ ತಗೊಬಂದು ಇಲ್ಲಿ ಮಡಗಿದ್ವಿ, ಇಲ್ಲಿ ಜೋಡಿಸ್ಕೊಂಡಿದ್ದೀವಿ. ಚರ್ಚ್ಗೆ ಜಾಗ ಕೊಟ್ಟವ್ರು ನಾವು ವೀರನಗೆರೆಯವರು. ಇವತ್ತು ವೀರನಗೆರೆಯಿಂದ NR ಮೂಲ, ಗಣೇಶ್ ನಗರ ಎಲ್ಲೆಲ್ಲಿ ಹೋಗೋರೆ ಅಂತ ನಮ್ಮವರು ಇವತ್ತು ಈ ಜಾಗಕ್ಕೆ ಬಂದು ಪ್ರತಿಯೊಂದು ಹಬ್ಬ ಹರಿದಿನಕ್ಕೆ ಎಲ್ಲರೂ ಭಾಗವಹಿಸೋಂಥದ್ದಿದೆ. ಚರ್ಚ್ಗೆ ಮಹಾರಾಜರು ಒಂದೇ ಮಾತು ಹೇಳಿದ್ದು, ಚರ್ಚು ವಿದ್ಯಾಸಂಸ್ಥೆ ಮಾಡ್ತಾರೆ ಅಂತ. ಫಸ್ಟು ಚರ್ಚ್ ಕಟ್ತಾರೆ ಅಂತಲೇ ಹೇಳಿದ್ದು ನಮ್ಮವ್ರಿಗೆ. ವಿದ್ಯಾಸಂಸ್ಥೆ ಮಾಡ್ತಾರೆ, ನಿಮ್ಗೆ ಇಲ್ಲಿರೋರಿಗೆಲ್ಲ ವಿದ್ಯೆ ಕೊಡೋಂಥದ್ದಾಗುತ್ತೆ, ಅವ್ರಿಗೆ ಜಾಗ ಕೊಡಿ ಅಂದರು. ಮಹಾರಾಜರು ಮತ್ತು ಒಂದೇ ಗೌರವ ಕೊಟ್ಟು 1 ರೂಪಾಯಿ ಆಗಲಿ ಅವ್ರ ಹತ್ರ ಬಿಡುಗಾಸು ನಾವು ಈಸ್ಕೊಳ್ದೆ ಫ್ರೀ 3 ಬೀದಿ ಇತ್ತು. ಪೈಲಟ್ ಸರ್ಕಲ್ ಇದಿದಲ್ಲ ಸರ್, ಅಲ್ಲಿ ತನಕ ನಮ್ಮದೇ ಇದ್ದಿದ್ದು 3 ಬೀದಿ. ನಾಯಕರೇ ಪಾಳ್ಯಗಾರ, ಇವತ್ತೇನು ನಾಯಕರು, ಅವತ್ತಿನ ಪಾಳ್ಯಗಾರರೇ ಬದುಕಿದ್ದವರು, ಅವತ್ತಿನ ಪಾಳ್ಯಗಾರೇ ಊರಲ್ಲಿದ್ದವರು. ಯಾವಾಗ ಮಹಾರಾಜರು ಮತ್ತು ಗೌರವ ಕೊಡಬೇಕು, ವಿದ್ಯಾಸಂಸ್ಥೆ ಮಾಡ್ತಾರೆ, ನಮ್ಮ ಮಕ್ಳಿಗೂ ನಾಳೆ ದಿನ ವಿದ್ಯಾಭ್ಯಾಸ ಸಿಗ್ತದೆ ಅನ್ನೋ ಒಂದು ಉದ್ದೇಶದಿಂದ ಆ ಜಾಗ ಚರ್ಚವ್ರು ಕೊಟ್ಟಿದ್ದು. ನಾವು ನಮ್ಮವರು ಪಾಳ್ಯಗಾರರು ಹೀಗೆ ಹೇಳ್ತಾರಲ್ಲ, ಇವರೆಲ್ಲ ಇವ್ರು ಕೇಳ್ತೀನಿ ಒಂದೇ ಮಾತು, ತಾತ ಮುತ್ತಾತನ ಕಾಲದಲ್ಲಿ ಇಲ್ದಿರೋದು ಈಗ ಒಂದು ವರ್ಷದಿಂದ ಬರ್ತಾರಲ್ಲ, ಕಾರಣ ದುರುದ್ದೇಶ ತಾನಿದು. ಅಂದರೆ ಜಗಳ ಮಾಡಬೇಕು ಅನ್ನೋ ಉದ್ದೇಶ. ನಾವು ಅಣ್ಣ ತಮ್ಮದಿರ್ತಾರೆ ಇದ್ದೀವಿ. ಇವತ್ತು ಮಾರಮ್ಮನ ಹಬ್ಬ, ಸಿಡಿ ಹಬ್ಬ ಪ್ರತಿಯೊಂದು ಮಾಡ್ತೀವಿ. ಈಗೇನೋ ಹೆಬ್ಬಾರಿ ಅಂತ ಇದಕ್ಕೆ ಸೃಷ್ಟಿ ಮಾಡ್ಕೊಂಡ್ರು. ಹೆಬ್ಬಾರಿ ಕೂಸೆ ಅವರು, ಅವ್ರು ಬರ್ತಾ ಇದ್ದಿದ್ದು ಮಾರಮ್ಮನ ಹಬ್ಬ, ಸಿಡಿ ಹಬ್ಬದಲ್ಲಿ. ಈಗ ಪ್ರತಿ ವರ್ಷ ಇವತ್ತು ಬರ್ತಾರೆ, ನಾವು ಏನು ಗೌರವ ಕೊಡಬೇಕು ಕೊಡ್ತೀವಿ, ಅವ್ರು ನಮ್ಗೇನು ಗೌರವ ಕೊಡಬೇಕೋ ಕೊಡ್ತಾರೆ. ಪ್ರತಿ ವರ್ಷ ಹಬ್ಬ ಹರಿದಿನ ಪ್ರತಿ ನಡ್ಕೊಂಡು ಹೋಯ್ತೈತೆ. ಪೂಜೆ ಪುನಸ್ಕಾರಕ್ಕೆ ಬರ್ತಾರೆ, ಕೈ ಮುಗಿತು, ನಾವು ಪ್ರಸಾದ ಕೊಡ್ತೀವಿ, ಈಸ್ಕೊತಾರೆ. ಅವತ್ತಿಂದನೂ ಇರೋದು ನಮ್ಮ ವೀರನಗೆರೆಯವ್ರ ಕಂಟ್ರೋಲಲ್ಲೇ ಇದೆ. ಸಂಬಂಧಪಟ್ಟ ದಾಖಲೆಗಳೆಲ್ಲ ಇದೆಯಾ? ಈಗ ತಹಸೀಲ್ದಾರ್ ಒಂದು ವಾರದ ಒಳಗಡೆ ಸಬ್ಮಿಟ್ ಮಾಡಿ ಅಂತ ಹೇಳಿದ್ದಾರೆ. ಖಂಡಿತ ತಹಸೀಲ್ದಾರ್ ಇವತ್ತು ಏನು ಹೇಳೋರೆ, ಅವರು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಲಿ, ನಾವು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ತೀವಿ. ಕಾನೂನಿದೆ, ಭಗವಂತ ಅವನೇ ಜೊತೆಗೆ ನಾವು ಡಾಕ್ಯುಮೆಂಟ್ನು ಮೂಲ ದಾಖಲಾತಿನೆಲ್ಲ ಕೊಡ್ತೀವಿ, ಅವರು ಮೂಲ ದಾಖಲಾತಿಯೆಲ್ಲ ಕೊಡಲಿ. ಕಾನೂನು ಪ್ರಕಾರ ತಹಸೀಲ್ದಾರ್ ಏನಂತಾರೆ ಅದಕ್ಕೆ ನಾವು ಬದ್ರಾಗಿದ್ದೀವಿ.